ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇರೋದು ಕುಲ್ಚಾ. ಇವು ಬೇಕಾಗಿರುವ ಸಾಮಗ್ರಿಗಳು: 2 ಬ್ರೆಡ್ಡನ್ನು ತೊಗೊಂಡಿದ್ದೀನಿ, 2 ಬ್ರೆಡ್ ಪೀಸು. ಇದನ್ನು ಈ ಥರ ತುಂಡು ಮಾಡಿಕೊಂಡು ಹಾಲಿನಲ್ಲಿ ನೆನೆ ಇಟ್ಕೊತಾ ಇದ್ದೀನಿ. ನೋಡಿ, ಈ ದೊಡ್ಡ ಬಟ್ಲದ್ಲೆ ಅರ್ಧ ಬಟ್ಲು ಹಾಲು ತೊಗೊಂಡಿದ್ದೀನಿ. ಅದನ್ನು ಈ ಥರ ಪೀಸ್ ಮಾಡಿಕೊಂಡು ಹಾಲಿನಲ್ಲಿ ನೆನೆ ಇಟ್ಕೋಬೇಕು. ನೀವು ಬ್ರೆಡ್ಡಿನ ಸುತ್ತಲ ಇರುತ್ತಲ್ಲ, ಹಂಚಿ ತೆಗಿಬೋದು, ಇಲ್ಲ ಹಾಗೇನೂ ನೆನೆ ಇಡ್ಬೋದು. ನಾನು ತೆಗ್ದಿಲ್ಲ, ತುಂಬ ಚೆನ್ನಾಗಿರುತ್ತೆ ಅಂತ ಹಾಗೆ ನೆನೆ ಇಟ್ಟಿದ್ದೀನಿ. ಇವಾಗ ಅದು 1 ನಿಮಿಷ ನೆಂದ್ರೆ ಸಾಕು. ಇವಾಗ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ದೊಡ್ಡ ಬಟ್ಲದ್ಲೆ 2 ಬಟ್ಲು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಮತ್ತು 2 ಚಮಚ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಮತ್ತು ಬಿಳಿ ಎಳ್ಳು ಸಣ್ಣ ಬಟ್ಲದ್ಲೆ ಅರ್ಧ ಬಟ್ಲು, ಮತ್ತು ಇದು 1 ಬಟ್ಲು ಕೊತ್ತಂಬರಿ ಸೊಪ್ಪು ತೊಳೆದ್ಬಿಟ್ಟು ಸಣ್ಣಗೆ ಹೆಚ್ಚಿಟ್ಕೊಂಡಿರೋದು. ಇದನ್ನು ಹಾಕ್ಕೊಂಡು ಈಗ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಎಲ್ಲ ಮಿಕ್ಸ್ ಆದಮೇಲೆ ಇವಾಗ 2 ಬ್ರೆಡ್ ಪೀಸ್ನ ನೆನೆ ಇಟ್ಟಿದ್ರಲ್ಲ ಹಾಲಿನಲ್ಲಿ, ಅದನ್ನು ಚೆನ್ನಾಗಿ ಕೈಯಿಂದ ಕಲಿಸ್ಕೊಂಡು ಈ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಈ ಹಿಟ್ಟಿಗೆ ಇವಾಗ ಸೇರಿಸ್ಕೋಬೇಕು. ಇದಕ್ಕೆ ಇವಾಗ ಸೇರಿಸ್ಕೊಂಡು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಹಾಲಿನಲ್ಲಿ ನೀವು ನೆನೆ ಇಟ್ಟಿದ್ರಲ್ಲ ಬ್ರೆಡ್ಡು, ಅದು ಚೆನ್ನಾಗಿರುತ್ತೆ. ಈಗ ಇದ್ರ ಮಿಕ್ಸ್ ಆಗೋಕ್ಕೆ ನೀರು ಭಾಳ ಹಿಡಿಯಲ್ಲ. ಇದೆಲ್ಲ ಮಿಕ್ಸ್ ಆದಮೇಲೆ ನೋಡಿಕೊಂಡು ಸ್ವಲ್ಪನೇ ಚಿಮ್ಸ್ಕೊಂಡು ಕಲಿಸ್ಕೊಳ್ಳಿ. ನೋಡಿ, ಈ ಥರ ಸ್ವಲ್ಪನೇ ನೀರು ಚಿಮ್ಸ್ಕೊಂಡು ಕಲಿಸ್ಕೋಬೇಕು. ಇವಾಗ ಇದೆಲ್ಲ ಹಿಟ್ಟು ಬ್ರೆಡ್ಡು ಜೊತೆ ಮಿಕ್ಸ್ ಆಗಬೇಕು. ಆ ಥರ ಚೆನ್ನಾಗಿ ಮಿತ್ಕೊಂಡು ಕಲಿಸ್ಕೊಳ್ಳಿ. ಇವಾಗ 1 ಚಮಚ ಎಣ್ಣೆ ಹಾಕ್ಕೊತಾ ಇದ್ದೀನಿ. 1 ಚಮಚ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕೈಯಿಂದ ಮಿದ್ದಿ ಕಲಿಸಿಟ್ಕೊಂಡಿದ್ದೀನಿ. ಈ ಥರ ಅದಾದ್ರೆ ಸಾಕಿದು. ಇವಾಗ ನೋಡಿ, ಇದನ್ನು 2 ತಾಸು ನೆನೆ ಬಿಡ್ತಾ ಇದ್ದೀನಿ. ಇದು ಹಿಟ್ಟು ನೆಂದಷ್ಟು ಚೆನ್ನಾಗಿ ಆಗ್ತಾವೆ ಪರೋಟ. ಇವಾಗ ನೋಡಿದು 2 ತಾಸು ಆದಮೇಲೆ ಹಿಟ್ಟು ಈ ಥರ ಆಗಿದೆ ನೋಡಿ. ಇವಾಗ ಕೈಯಿಂದ ಮತ್ತೊಂದು ಸ್ವಲ್ಪ ಮಿತ್ಕೊಂಡು ಉಳ್ಳಿ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಹಿಟ್ಟನ್ನ ಈ ಥರ ಚೆನ್ನಾಗಿ ಮಿತ್ಕೊಂಡು ಉಳ್ಳಿ ಮಾಡ್ಕೋಬೇಕು. ಚಿಕ್ಕ ಚಿಕ್ಕದಾಗಿ ಉಳ್ಳಿ ಮಾಡ್ಕೊಳ್ರಿ. ನೋಡಿ, ಈ ಥರ ಚಿಕ್ಕ ಚಿಕ್ಕದಾಗಿ ಉಳ್ಳಿ ಮಾಡ್ಕೊಂಡು ಇಟ್ಕೋಬೇಕು. ಇವಾಗ ಒಂದು ಚಪಾತಿ ಮಣಿಗೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಒಂದು ಉಳ್ಳಿ ತೊಗೊಂಡು ಲಟ್ಸ್ಕೊತಾ ಇದ್ದೀನಿ. ನೋಡಿರಿ, ಇವು ಸಣ್ಣ ಪುರಿ ಥರ ಲಟ್ಸ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಅದು ಎಣ್ಣೆನ ಸುತ್ತಲೂ ಸವರ್ಕೊಂಡು ಕೈಯಿಂದ ಈ ಥರ ಪೌಡ್ ಮಾಡಿಕೊಂಡು ಲಟ್ಟಿಸ್ಕೋಬೇಕು. ಈಗ ಒಣ ಹಿಟ್ಟು ಹಾಕ್ಕೊಂಡು ಮೈದಾ ಹಿಟ್ಟದು ಲಟ್ಟಿಸ್ಕೊತಾ ಇದ್ದೀನಿ. ಇವು ತೀರಾ ನೀವು ತೆಳ್ಳಗೆ ಲಟ್ಟಿಸ್ಬೇಡ್ರಿ, ದಪ್ಪನೂ ಇರಬಾರ್ದು, ಮೀಡಿಯಮ್ ಇರಲಿ ಪರೋಟ. ನೋಡಿ, ಈ ಥರ ಸುತ್ತಲೂ ಹಂಚಿನ ತಿಕ್ಕೊಂತ ಹೋಗ್ರಿ. ಇವಾಗ ಇದಕ್ಕೆ ನಾವು ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀವಲ್ಲ, ಆ ಕ್ಯಾರೆಟ್ನ ಮೇಲೆ ಉದುರಿಸ್ಕೊತಾ ಇದ್ದೀನಿ. ಕ್ಯಾರೆಟ್ನ ಈ ಥರ ಸುತ್ತಲೂ ಉದುರಿಸ್ಕೊಂಡು ಅದು ಲಟ್ಸೋ ಕೋಲಿಂದ ಮೇಲೆ ತಿಕ್ಕೋಬೇಕು. ಈ ಥರ ತೀಡ್ಕೊಂಡ್ರೆ ಅದು ಕ್ಯಾರೆಟ್ ಉದುರಲ್ಲ, ಅದಕ್ಕೆ ಅಂಟ್ಕೊಳ್ಳುತ್ತೆ. ನೋಡಿ, ಇವು ಈ ಥರ ಇರಲಿ ಈ ಸೈಜು. ಇವಾಗ ಇದನ್ನು ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ. ನೋಡಿ, ಈ ಸೈಜ್ ಇರಲಿದು. ಇವಾಗ ಅದೇ ಥರ ಇನ್ನೊಂದು ಪರೋಟಾನ ಲಟ್ಟಿಸಿ ತೋರಿಸ್ತಾ ಇದ್ದೀನಿ. ನೋಡ್ರಿ, ಇವು ನೀವು ವೀಕೆಂಡ್ನಲ್ಲಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಹೋಟ್ಲಿಗೆ ಹೋಗೋದು ಬದಲು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಮಕ್ಕಳಿಗೂ ಮನೆಯಲ್ಲೇ ಮಾಡಿಕೊಡ್ಬೋದು. ಈ ಥರ ಅವರು ಇಷ್ಟಪಟ್ಟು ತಿಂತಾರೆ ಹುಡ್ರು. ತುಂಬ ರುಚಿ ಹಾಕವು ಇವು ಕುಲ್ಚಾ. ಅದಕ್ಕೆ ನೀವು ವೀಕೆಂಡ್ನಲ್ಲಿ ಟೈಮ್ ಸಿಕ್ಕಾಗ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಚೆನ್ನಾಗಿರ್ತಾವೆ ನೋಡ್ರಿ. ನೋಡಿ, ಇದು ಇನ್ನೊಂದು ಈ ಥರನೇ
ತಿಕ್ಕೊಂಡ್ವಲ್ಲ, ಮೊದಲು ಹೆಂಗೆ ಮಾಡಿದ್ರಲ್ಲ ಅದೇ ಥರನ ಲಟ್ಸ್ಕೋಬೇಕು. ಇವಾಗ ಕ್ಯಾರೆಟ್ ಹಾಕ್ಕೊಂಡು ಕೋಲಿಂದ ಲಟ್ಸ್ಕೊಳ್ರಿ. ಇವಾಗ ಎಲ್ಲನೂ ಇದೇ ಥರ ಲಟ್ಸ್ಕೋಬೇಕು. ನಾನಿವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಹಂಚನ್ನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಹಂಚು ಸ್ವಲ್ಪ ಬಿಸಿ ಆಯ್ತಲ್ಲ, ಹಂಚು ಕಾದ್ಮೇಲೆ ಆ ಪರೋಟಕ್ಕೆ ಒಂದು ಬಟ್ಲಲ್ಲಿ ನೀರು ತೊಗೊಂಡು ಹಿಂದ್ಗಡೆ ಸುತ್ತಲೂ ನೀರು ಹಚ್ಕೋತಾ ಇದ್ದೀನಿ. ನೀರು ಹಚ್ಕೊಂಡು ಹಂಚಿಗೆ ಹಾಕ್ಕೋತೀನಿ ನೋಡ್ರಿ. ಹಂಚು ಕಾದಿದೆಲ್ಲ, ಈಗ ಹಂಚಿಗೆ ಹಾಕ್ಕೋತಾ ಇದ್ದೀನಿ. ಉರಿನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಇವಾಗ ಒಂದು ಸೈಡ್ ಬೆಂದ ಮೇಲೆ ಹೊಳಿಸಾಕೊಂಡು ಮತ್ತೆ ಹಿಂದ್ಗಡೆನೂ ಬೇಯಿಸ್ಕೋಬೇಕು. ಇವಾಗ ಹಿಂದ್ಗಡೆ ಬೇಯಿಸ್ಕೊಂಡ್ಮೇಲೆ ತಿರುವಿ ಹಾಕ್ಕೊಂಡು ಅದಕ್ಕೆ ತುಪ್ಪ ಹಚ್ಚಿ ಬೇಯಿಸ್ಕೊತಾ ಇದ್ದೀನಿ ನೋಡ್ರಿ. ಇದು ಕುಲ್ಚಾ ಅಲ್ಲ, ಎಣ್ಣೆ ಹಚ್ಚಿಬಿಡೋದಕ್ಕೆ ತುಪ್ಪ ಹಚ್ಚಿ ಬೇಯಿಸ್ಕೋಬೇಕು. ನೀವು ಮನೆಯಲ್ಲಿ ಬಟರ್ ಇದ್ದರೆ ಬಟರ್ನ ಹಚ್ಚಿ ಬೇಯಿಸ್ಕೋಬೋದು. ನಾನು ತುಪ್ಪ ಹಚ್ಚಿ ಬೇಯಿಸ್ಕೊತಾ ಇದ್ದೀನಿ ನೋಡಿ. ಇವಾಗ ಇದು ರೆಡಿ ಆಯ್ತಲ್ಲ, ತಟ್ಟೆಗೆ ತಕ್ಕೋತಾ ಇದ್ದೀನಿ. ಈಗ ಅದೇ ಥರ ಇನ್ನೊಂದು ಕುಲ್ಚಾನು ಹಿಂದ್ಗಡೆ ನೀರು ಹಚ್ಚಿಬಿಟ್ಟು ಹಂಚಿಗೆ ಹಾಕ್ಕೋತಾ ಇದ್ದೀನಿ. ಇವಾಗ ಅದು ಒಂದು ಸೈಡ್ ಬಂದಮೇಲೆ ಹೊಳಿಸಾಕ್ಕೋಬೇಕು. ಹೊಳಿಸಾಕ್ಕೊಂಡು ನೋಡಿ ಈ ಥರ ಬೇಯ್ತಲ್ಲ, ಬೆಂದಮೇಲೆ ಮತ್ತೆ ತಿರ್ಗಾ ಹೊಳಿಸಾಕಿ ಇವಾಗ ಇದಕ್ಕೆ ತುಪ್ಪ ಹಚ್ಕೊಂಡು ತಕ್ಕೋಬೇಕು. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಕಲರ್ಫುಲ್ಲಾಗಿ. ತುಂಬ ರುಚಿ ಆಗ್ತಾವು ಕುಲ್ಚಾ. ನೀವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೇಕು. ಅದಕ್ಕೆ ನೋಡಿ ಎಷ್ಟು ರುಚಿ ಆಯಿತು. ಮಕ್ಕಳು ಕೂಡ ನೀವು ಮನೆಯಲ್ಲೇ ಹಿಂಗೆ ಬಿಸಿ ಬಿಸಿಯಾಗಿ ಮಾಡಿಕೊಟ್ರೆ ಇಷ್ಟಪಡ್ತಾರೆ. ಇದು ಕಾಜು ಮಸಾಲ ಪನ್ನೀರು ಜೊತೆ ಚೆನ್ನಾಗಿರುತ್ತೆ. ನಾನು ಇವತ್ತು ಇದಕ್ಕೆ ಕುರ್ಮಾ ಮಾಡಿದ್ದೀನಿ, ವೆಜಿಟೇಬಲ್ ಕುರ್ಮಾ. ಅದ್ರ ಜೊತೆ ಕೂಡ ತುಂಬ ಚೆನ್ನಾಗಿದೆ ನೋಡಿ ಇದು. ಇವಾಗ ನೋಡಿ ಎಲ್ಲ ಪರೋಟ ರೆಡಿ ಐತೆ ನೋಡಿ, ಎಷ್ಟು ಸ್ಮೂತಾಗಿವೆ ನೋಡಿ. ಈಗಿವು ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.